ನಾವು ಕಾಕೆ ಸರಿ ಬರಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ನಾವು ಕಾಕೆ ಸರಿ ಬರಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಸಮಾನತೆ ಆಗಿರ್ಬೋದು, ಭ್ರಾತೃತ್ವ ಭಾವನೆ ಆಗಿರ್ಬೋದು, ಪ್ರಜಾಸತ್ತಾತ್ಮಕತೆ ಆಗಿರ್ಬೋದು, ಸಮಾಜವಾದಿ ಲಕ್ಷಣಗಳಾಗಿರ್ಬೋದು, ಇವೆಲ್ಲವನ್ನು ಮೈಗೂಡಿಸಿಕೊಂಡು ಒಂದು ಜಾತ್ಯತೀತ ಸಮರ್ಥ ಸದೃಢ ಭಾರತ ನಿರ್ಮಾಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತಹ ಈ ಸಂವಿಧಾನ ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ. ಅವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಸಂವಿಧಾನದ ಆಶಯದ ಮೌಲ್ಯಗಳನ್ನು ನಾವೆಲ್ಲರೂ ಎತ್ತಿಡಿಯುತ್ತಾ ಮುನ್ನಡೆದದ್ದೇ ಆದಲ್ಲಿ ಆ ಮಹಾಪರಿನಿರ್ವಾಣ ದಿವಸಕ್ಕೆ ಒಂದು ಅರ್ಥ ಬರ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ದೇಶಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ನಾವೆಲ್ಲ ಆಚರಣೆ ಮಾಡ್ತಾಯಿದ್ದೇವೆ, ಭಾಗ್ಯಗಳಾಗಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನ ಚರಿತ್ರೆ ಮತ್ತು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಭಾಳ ಅಪರೂಪವಾದ ಒಂದು ಕೊಡುಗೆಯನ್ನು ಸಂವಿಧಾನ ರಚನೆ ಮಾಡಿ ಅಂದಿನಿಂದ ಇಂದಿನವರೆಗೂ ಸುಮಾರು 77 ವರ್ಷಗಳ ಕಾಲ ಈ
ಈ ದೇಶದ ಜನತೆ ನೆಮ್ಮದಿಯಿಂದ ಬಾಳನ್ನು ಬದುಕಿ ಜೀವನವನ್ನು ನಡೆಸಿ ದೇಶದ ಅಭಿವೃದ್ಧಿ, ದೇಶದ ಸ್ವಾಭಿಮಾನ ಬೆಳೆಸ್ಕೊಡೋಕ್ಕೆ ಒಂದು ಅಪರೂಪವಾದ ಕೊಡುಗೆಯನ್ನು ಸಂವಿಧಾನ ಮೂಲಕ ಕೊಟ್ಟಿರ್ತಕ್ಕಂಥ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ. ಈ ವಿಚಾರದಲ್ಲಿ ಈಗಾಗಲೇ ತಹಸೀಲ್ದಾರ್ ಕೂಡ ಭಾಳಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ನಾವು ನೀವೆಲ್ಲರೂ ಅವರು ಹಾಕಿಕೊಟ್ಟಿರ್ತಕ್ಕಂಥ ಜಾತ್ಯತೀತ ತತ್ವದ ಆಧಾರದ ಅಡಿಯಲ್ಲಿ ಹೋಗೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಮತ್ತು ನಾಡಿನ ಜನತೆಗೆ ಶೋಕ ದಿನಾಚರಣೆಯನ್ನು ಆಚರಣೆ ಮಾಡೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶಾಲವಾದ ಭಾರತದ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಂವಿಧಾನವನ್ನು ರಚನೆ ಮಾಡಿ ಆ ಸಂವಿಧಾನದ ಚೌಕಟ್ಟಿನಲ್ಲಿ ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಆಡಳಿತ ನಡೆಸುವವರು ಇರ್ಬೋದು, ಸಾಮಾನ್ಯ ಪ್ರಜೆ ಇರ್ಬೋದು, ಎಲ್ಲರ ಬದುಕಿಗೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಆ ಚೌಕಟ್ಟನ್ನು ನಿರ್ಮಾಣ ಮಾಡಿ ಇವತ್ತು ನಾವೆಲ್ಲರೂ ನೆಮ್ಮದಿಯ ಬದುಕನ್ನು ಬದುಕುವುದಕ್ಕೆ ನಮ್ಮ ಸಂವಿಧಾನ ನಮಗೆ ದಾರಿದೀಪವಾಗಿದೆ ಅನ್ನುವ ಮಾತಿನಲ್ಲಿ ಯಾವುದೇ ತಪ್ಪಿಲ್ಲ. ಯಾಕೆಂದರೆ ಎಲ್ಲ ಗ್ರಂಥಗಳಿಗಿಂತ ಪವಿತ್ರವಾದ ಗ್ರಂಥ ನಮಗೆ ನಮ್ಮ ಸಂವಿಧಾನ. ಆ ಸಂವಿಧಾನವನ್ನು ನಿರ್ಮಾಣ ಮಾಡಿ ನಮ್ಮನ್ನು ಅಗಲಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನವನ್ನು ನಾವು ಇವತ್ತು ಅತ್ಯಂತ ದುಃಖದಿಂದ ಆಚರಣೆ ಮಾಡ್ತೇವೆ. ನಮ್ಮನ್ನು ಅಗಲಿದ್ದಾರೆ. ಅವರು ಕೊಟ್ಟು ಹೋದ ಆದರ್ಶಗಳು, ಅವರು ಬರೆದ ಈ ಸಂವಿಧಾನ ಇನ್ನೂ 100 ವರ್ಷ ಬದುಕಿದೆ. ಈಗ 70 ವರ್ಷ ಆಗಿದ್ದರೂ ಕೂಡ ಇನ್ನೂ 100 ವರ್ಷ ಈ ಸಂವಿಧಾನ ಅವರು ಕೊಟ್ಟ ಮಾರ್ಗದರ್ಶನಗಳು ನಮ್ಮೆಲ್ಲರಿಗೆ ದಾರಿದೀಪವಾಗಿದ್ದಾವೆ ಅನ್ನುವ ಮಾತನ್ನು ಹೇಳುವ ಮೂಲಕ ಈ ದುಃಖದ ದಿನವನ್ನು ನಾಡು ಇವತ್ತು ಆಚರಣೆ ಮಾಡ್ತಾ ಇದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ವಿಚಾರ ನಾವು ಮೈಗೂಡಿಸಿಕೊಳ್ಳುವುದರ ಮೂಲಕ ಬಾಬಾ ಸಾಹೇಬ್ ಇವತ್ತು ಮಹಾಪರಿನಿರ್ವಾಣ ದಿನ ತಾನು ಮೃತನಾಗಿ ನಮಗೆ ಅಮೃತ ಕೊಟ್ಟಿರ್ತಕ್ಕಂಥ ಬದುಕು ಅವರು. ತಾವು ಮೃತರಾಗಿ ನಮಗೆ ಅಮೃತ ಕೊಟ್ಟಿರ್ತಕ್ಕಂಥ ಬದುಕು. ಅಂತ ಕಾರಣಕ್ಕಾಗಿ ಇದು ಶೋಕದ ದಿನವಲ್ಲ, ದುಃಖದ ದಿನವಲ್ಲ, ನಮ್ಮೆಲ್ಲರ ಬಾಳಿಗೆ ಬೆಳಕಿನ ದಿನ ಎಂಬ ವಿಚಾರವನ್ನು ನಾವು ತಿಳಿದುಕೊಳ್ಬೇಕಾಗಿತ್ತು. ಬೆಳಕಿನ ದಿನ. ಕಾರಣ ನನ್ನ ವಿಚಾರಗಳು ನೀವು ಸದಾಕಾಲ ಸ್ಮರಿಸಿದರೆ ಬಡವರ ಭಾಗ್ಯೋದಯ ಬಾಗಿಲು ತೆಗೆಯುತ್ತೆಂಬ ವಿಚಾರವನ್ನು ಹೇಳಿದರು. ಆ ಕಾರಣಕ್ಕಾಗಿ ಅಂಥ ಮಹಾಪುರುಷನ ದಿನವನ್ನು ಇಡೀ ವಿಶ್ವವೇ ಜ್ಞಾನಿಯ ದಿನ ಅಂತ ಆಚರಣೆ ಮಾಡ್ತೈತೆ. ಇಡೀ ವಿಶ್ವವೇ ಜ್ಞಾನಿಯ ದಿನ ಅಂತ ಆಚರಣೆ ಮಾಡ್ತಾರೆ. ಈ ಪ್ರಪಂಚದಲ್ಲಿ 10 ಮಂದಿ ಜ್ಞಾನಿಗಳು, ಆ ಜ್ಞಾನಿಗಳ ಸಾಲಿನ ಪ್ರಥಮ ಸ್ಥಾನದಲ್ಲಿ ನಿಲ್ತಾರೆ ಇವರು. ಕಾರಣ ಏನೆಂದರೆ 52,000 ಬುಕ್ಗಳನ್ನು ಓದುವುದರ ಮೂಲಕ ನಮ್ಮೆಲ್ಲರ ಬಾಳಿಗೆ ದಾರಿದೀಪವಾಗಿದ್ದಾರೆ. ಬಂಧುಗಳೇ, ಅಂತಹ ಮಹಾಪುರುಷನ ವಿಚಾರಗಳನ್ನು ನಾವೆಲ್ಲರೂ ಆರಾಧಿಸುವುದು ಮುಖ್ಯವಲ್ಲ. ಆತನ ಆದರ್ಶಗಳನ್ನು ಸದಾಕಾಲ ಪಾಲಿಸುವುದರ ಮೂಲಕ ಈ ದೇಶದ ಐಕ್ಯತೆಯನ್ನು, ಸಮಗ್ರತೆಯನ್ನು, ಭಾವೈಕ್ಯತೆಯನ್ನು, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡುವುದರ ಮೂಲಕ ಸಂವಿಧಾನದ ಆಶಯಗಳನ್ನು ಯಥಾವತ್ತಾಗಿ ಪಾಲಿಸೋಣ ವಿಚಾರವನ್ನು ಗಮನಿಸಿ ಹಂಚಿಕೊಳ್ಳುತ್ತದೆ. ಮಾತಿಗಳನ್ನು ಹಾಕಿ ನೋಡಿದ್ದೇನೆ ಎಂಬ ಕಾರಣಕ್ಕಾಗಿ ಕಣ್ಣಿಗೆ ಅಂತೆಲ್ಲ ಅವಮಾನಗಳನ್ನು ಅನುಭವಿಸುವುದರ ಮೂಲಕ ನಮಗೆ ಬಹುಮಾನ ರೀತಿಯಾಗಿ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮಹಾಪಿತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರವರ ಮಹಾಪರಿನಿರ್ವಾಣ ದಿನ ಅಂತ ಎಲ್ಲರಿಗೆ ಆದರ್ಶ ವಿಚಾರವನ್ನು ತಿಳಿಸಿಕೊಳ್ಳುವುದರ ಮೂಲಕ ಬಂಧುಗಳೇ, ನಮ್ಮೆಲ್ಲರಿಗೆ ದಾರಿದೀಪವಾಗಿರ್ತಕ್ಕಂಥ ಸಂವಿಧಾನ ಕೊಟ್ಟಿದ್ದಾರೆ. ಸಂವಿಧಾನ ಸತ್ತವರ ಚರಿತ್ರೆ ಅಲ್ಲ, ಬದುಕಿದವರ ಬದುಕನ್ನು ಕಟ್ಟುವ ದಿವ್ಯ ದರ್ಶನದ ಮಹಾರೂಪವೇ ಈ ಮಹಾಪರಿನಿರ್ವಾಣದ ದೇಶ ಅಂತೆಲ್ಲ ವಿಚಾರವನ್ನು ನಾವು ತಿಳಿದುಕೊಳ್ಬೇಕಾಗಿತ್ತು. ಮಹಾಪುರುಷ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಒಂದು ವೇಳೆ ಈ ದೇಶದಲ್ಲಿ ಹುಟ್ಟದೇ ಇದ್ದರೆ ಈ ಜಾಗದಲ್ಲಿ ನಾವ್ಯಾರು ನಿಂತು ಮಾತಾಡೋಕ್ಕೆ ಸಾಧ್ಯನೇ ಇದ್ದಿಲ್ಲ. ಕಾರಣ 70 ದೇಶಗಳ ಸಂವಿಧಾನಗಳನ್ನು ಅಭ್ಯಾಸ ಮಾಡುವುದರ ಮೂಲಕ ನಮಗೆ 2 ವರ್ಷ 11 ತಿಂಗಳು 18 ದಿನಗಳ ಪರ್ಯಂತ ಅಧ್ಯಯನ ಮಾಡುವುದರ ಮೂಲಕ ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬದುಕು ನಮಗೆ ಆದರ್ಶಪ್ರಾಯವಾಗಿದೆ.